ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಚುಟುಕಾಗಿ ಭಾಷಣ ಮಾಡಿದ್ರು. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಗೆ ಅವಕಾಶ ಕೊಡದೆ ಜಾಣತನ ಮೆರೆದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣ ಮಾಡಲು ನಿರಾಕರಿಸಿ ಇವತ್ತು ಬೆಳಗ್ಗೆ 10:10 ತನಕವೂ ಅಧಿವೇಶನಕ್ಕೆ ಬರುವ ಬಗ್ಗೆ ಅಧಿಕೃತವಾಗಿ ಹೇಳದೆ ಸರ್ಕಾರವನ್ನು ಪೇಚಿಗೆ ಸಿಲುಕಿಸಿದ್ರು. ಬಳಿಕ ಅಧಿವೇಶನಕ್ಕೆ 11 ಗಂಟೆಗೆ ಬಂದರು. ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಮಾಡಲಾಯಿತು. ಆನಂತರ ರಾಜ್ಯಪಾಲರು 1 ನಿಮಿಷ ಭಾಷಣ ಮಾಡಿ ರಾಜ್ಯಪಾಲ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ ಒಂದು ರಾಜ್ಯ ಸರ್ಕಾರಕ್ಕೆ ನಾನು ಬರ್ತಾ ಇದ್ದೀನಾ ಬರ್ತಾ ಇಲ್ವಾ ಅಂತ ಹೇಳಲ್ಲ ಅಂತಂದ್ರೆ ಅದು ಆ ರಾಜಭವನ ಅಥವಾ ಲೋಕಭವನ ಈಗೇನಿದೆ ಅದಕ್ಕೆ ಗೌರವವನ್ನು ತರತ್ತೆ ಅಂತ ಅವ್ರೇನು ಪರಿಭಾವಿಸಬೇಕಾಗಿಲ್ಲ. ದೇರ್ ಶುಡ್ ಹ್ಯಾವ್ ಬೀನ್ ಎ ಕಾಮನ್ ಸೆನ್ಸ್ ಪ್ಲೇಯಿಂಗ್ ಅರೌಂಡ್ ಇನ್ ಲೋಕಸಭಾ ಭವನದಲ್ಲಿ. ಸಾಮಾನ್ಯ ಜ್ಞಾನ, ಸಾಂವಿಧಾನಿಕವಾಗಿ ನಾನು ಅಲ್ಲಿಗೆ ಹೋಗಲೇಬೇಕು ಅನ್ನೋ ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು. ನಾನು ಅದನ್ನು ತಪ್ಪಿಸ್ಕೊಳ್ಳೋಕೆ ಬರಲ್ಲ. ನಾನದು ಆ ರೀತಿ ತಪ್ಪಿಸ್ಕೊಳ್ಳೋದಾದರೆ ನಾನು ಒಂದು ಸಂವಿಧಾನದ ಇಕ್ಕಟ್ಟಿಗೆ ಒಂದು ಸೃಷ್ಟಿಗೆ ನಾಂದಿ ಹಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇರಬೇಕಲ್ಲ ಎ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟರ್ಗೆ. ಏನು ರಾಜ್ಯಪಾಲ ನಮ್ಮ ಸಂವಿಧಾನದ ರಕ್ಷಕ ಪ್ರತಿನಿಧಿ ರಾಷ್ಟ್ರಪತಿಗಳ ಕಡೆಯಿಂದ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ he should have understood it. It is sad he did not do it. ನಂಬರ್ 1. ಇದು ಹೇಗಿದೆ, ನಮ್ಮ ಮನೆಯಲ್ಲಿ ಒಂದು ವಿವಾಹ ಮಹೋತ್ಸವ ನಡೆಯುತ್ತೆ. ನಾನು ಅಂದರೆ ಮಗು, ತಂದೆ, ತಾಯಿ ಇನ್ವಿಟೇಷನ್ಸನ್ನು ಮಾಡಿ ಮನೆಗೂ ಹೋಗಿ ಅಥವಾ ಎಲ್ಲ ಯಾರ್ಯಾರಿಗೆ ಬೇಕೋ ಎಲ್ಲರಿಗೂ ಕೊಟ್ಟು ಬಂದಿರ್ತಾರೆ. ಬಟ್ ಆ ವಿವಾಹ ಕಾರ್ಯಕ್ರಮಕ್ಕೆ ನಾವಿಬ್ಬರು ಬರಲ್ಲ ಅಂದರೆ ಅರ್ಥ ಏನು? Same. Here the governor is the invitee. The governor has instituted the session. You have no business to say I will not come. ಗವರ್ನರ್ ಅಂದರೆ ರಾಜ ಅಲ್ಲ ಅನ್ನೋದನ್ನು ಪರಿಜ್ಞಾನ ಇಟ್ಕೋಬೇಕು. ಮಹಾರಾಜ ಅಲ್ಲ. ಯು ಆರ್ ಎ ಸರ್ವೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಿದ್ದಾಗ ಹೌ ಕೆನ್ ಎ ಗವರ್ನರ್ ಅಂಡ್ ಹಿಸ್ ಆಫೀಸ್ ಸೇ ಟಿಲ್ 10:30 ನಾವು ಬರ್ತೀವಾ ಬರಲ್ವಾ ಅಂತ? ಏನದೇನು ಪಿಂಗ್ ಪಾಂಗ್ ಅಥವಾ ಇದು ಕ್ಯಾಸಿನೋಲಾಡೋ ಆಟದ ಲಾಸ್ಟ್ ಮಿನಿಟ್ವರೆಗೂ ಇಟ್ಟಿಗೆ ಬಿಡೋಣ ಕಾರಣಕ್ಕೆ. ದಟ್ಸ್ ವೆರಿ ಸ್ಯಾಡ್. ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಅದು ಆಮೇಲಿಂದಕ್ಕೆ ನಾನು ಹೇಳಿದ್ದೀನಿ ಏನು ಅಂತ. ಬರಬೇಕಾಗಿದ್ದ ಅವರ ಧರ್ಮ, ಅವರ ಕರ್ತವ್ಯ ಮತ್ತು ನ್ಯಾಯಪರ ಹಾಗೂ ಸಂವಿಧಾನದಲ್ಲಿ ಸರಿಯಾದಂಥ ಕ್ರಮ. ಕೇಂದ್ರದಿಂದ ದಮನಕಾರಿ ಪರಿಸ್ಥಿತಿ ಎದುರಿಸ್ತಾ ಇದೆ. ಅಂದರೆ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಇರೋ ಅಂಶಗಳು, ವಿಶೇಷ ಯೋಜನೆಗಳಲ್ಲಿ ಕೇಂದ್ರದಿಂದ ಅನ್ಯಾಯಕ್ಕೆ ತುತ್ತಾಗಿದ್ದೀವಿ ಅಂದರೆ 2-3 ಹೇಳಿದ್ದಾರೆ, ಕೊಟ್ಟಿಲ್ಲ ಅಂತ. ಅದು ಸರಿ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ರಾಜ್ಯಕ್ಕೆ 1.2 ಲಕ್ಷ ಕೋಟಿ ವಂಚನೆ ಆಗಿದೆ. ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ನರೇಗಾ ರದ್ದುಗೊಳಿಸಿದ ಗ್ರಾಮೀಣ ಬದುಕು ದುರ್ಬಲಗೊಂಡಿದೆ. ಎಲ್ಲಿ ದುರ್ಬಲಗೊಂಡಿದೆ ಅಲ್ರಿ? ರದ್ದಾಗಿ ಇನ್ನೂ ಅದು ಜಾರಿಗೆ ಬಂದಿಲ್ವಲ್ರಿ ಸರಿಯಾಗಿ, ಹಾಗೆ ದುರ್ಬಲಗೊಂಡಿದೆ. ಮುಗಿದೋಯ್ತು. ಹಿಂಗೆ ನೆಕ್ಸ್ಟ್ ಇಯರ್ ಮಳೆ ಬರಲ್ವಂತೆ ಅಂತ ಯಾವನೋ ಬಿಡ್ತಾನೆ ರೈಲನ್ನು ಅಂತ ಇಟ್ಕೊಳ್ಳೋಣ. ಗ್ರಾಮೀಣ ಬದುಕು ಆಗಲೇ ದುರ್ಬಲಗೊಂಡಿದೆ. ಯಾಕೆ? ಮಳೆ ಬರದಿದ್ದ ಕಾರಣ. ಮಳೆನೇ ಬಂದು ಇನ್ನು ಕಾಲನೇ ಬಂದಿಲ್ವೇ? ಬುರುಡೆಗಳನ್ನು ಬರೀತೀರಿ ರಾಜ್ಯ ಸರ್ಕಾರಗಳಲ್ಲಿ. ಕಾಮನ್ ಸೆನ್ಸ್ ನಿಮಗೂ ಇಲ್ವಾ ಬರೆಯೋಕ್ಕೆ? ಹೊಸ ಕಾಯ್ದೆ ಉದ್ಯೋಗ ಕಿತ್ತುಕೊಂಡಿದೆ. ಎಲ್ಲಿ? ವೇರ್? ಶೋ ಮಿ. ಐ ಸೇ ಹೂ ಎವರ್ ಇಸ್ ದ ಇಡಿಯಟ್ ಹೂ ರೋಟ್ ದಿಸ್, ಶೋ ಮಿ ವೇರ್ ಅಂಡ್ ಹೌ. ಅವ್ರು ಕೇಳಿದಾಗೆಲ್ಲ ಹುದ್ದೆ ಕೊಡಬೇಕು. ಇಲ್ಲಿ 60 ದಿನಗಳ ಹುದ್ದೆ ಇಲ್ಲ ಇಲ್ಲದಿದ್ರೆ ನಾವು ನಿಮ್ಮನ್ನು ಅಯೋಗ್ಯರು ಮತ್ತು ನಾಲಾಯಕಗಳು ಅಂತಾನೆ ಕರಿಬೇಕು. ತೋರಿಸಿ, ಬರಿಬೇಡಿ ಇಂಥದ್ದನ್ನು. ಇದು ಸರಿ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ನಮಗೆ ಲಾಸ್ ಆಗಿದೆ. ಹೌದು, ಆಗಿದೆ. ಆಗಿಲ್ಲ ಅಂತ ಅವನೊಬ್ಬ ಬಂದು ನನ್ನ ಹತ್ರಕ್ಕೆ ಬರಲಿ, ಅವ್ನಿಗೆ ಹೇಳ್ತೀನಿ ಹೆಂಗಾಗಿದೆ ಅಂತ. ನಾನು ವಿಶೇಷ ಯೋಜನೆಗಳಲ್ಲಿ ಕೇಂದ್ರದ ಅನ್ಯಾಯಕ್ಕೆ ಆಗಿದ್ದೀವಿ. ಮಾನ್ಯ ವಿಪಕ್ಷದ ನಾಯಕ ಇಲ್ಲಿ ಬರಲಿ, ಹೇಳ್ತೀನಿ ಹೆಂಗಾಗಿದ್ದೀವಿ ಅಂತ. ಅನ್ಯಾಯದಲ್ಲಿ ನಾವು ಸಿಗಾಕೊಂಡಿದ್ದೀವಿ ಅಂತ. ಭದ್ರಾ ಕೊಡಬೇಕಾಗಿದ್ದು ದುಡ್ಡು ಕೊಟ್ರೇನು? ಕೇಳಬಾರ್ದಾ? ಯಾಕೆ ಕೇಳಬಾರ್ದು? ಇವ್ರು ತಾತನ ಮನೆದ ದುಡ್ಡು. ಬಾಯಿಗೆ ಬಂದಂಗೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೋತೀರಿ ಸುಮ್ಮನೆ ಏನೇನೋ ಬರ್ಕೊಂಡು. ಗಂಭೀರವಾಗಿರಬೇಕು ಬರೆಯೋವಾಗ. ರಾಷ್ಟ್ರದ ಹಿತಾಸಕ್ತಿಯನ್ನು ವಿನಾಶದ ಅಂಚಿಗೆ ದುಡುವ ಪ್ರಗತಿ ವಿರೋಧಿ ಕ್ರಮ ಜಾರಿಗೆ ಬಂದಿರಲ್ಲ. ಆಗಲೇ ಬುರುಡೆ. ಅವನು ಯಾವನೊಬ್ಬ ಕೂತಿರ್ತಾರೆ ಅಲ್ಲಿ, ಎಡಗೈ ಹಿಂಗೆ ಅಳ್ಳಾಡಿಸ್ಕೊಂಡು ಯಾವನೊಬ್ಬ ಎಡಗೈ ಅಳ್ಳಾಡಿಸ್ಕೊಂಡು ಅಂದರೆ ದೈಹಿಕವಾಗಲ್ಲ ಅದನ್ನು ಹೇಳಿದ್ದು, ಸೈದ್ಧಾಂತಿಕವಾಗಿ. ರಾಜ್ಯಗಳನ್ನು ಸಂಪರ್ಕಿಸದೆ VG ರಾಮ್ಜಿ ಜಾರಿಗೊಳಿಸುವ ಸಂವಿಧಾನ ಬಾಹಿರ. ಇಟ್ಸ್ ಓಕೆ ಇಫ್ ಇಟ್ ಇಸ್ ಸಂವಿಧಾನ ಬಾಹಿರ, ಗೋ ಟು ಕೋರ್ಟ್,
ಹೂ ಹ್ಯಾಸ್ ಟು ಸೆಟ್ ಅಸೈಡ್ ಎ ಆಂಟಿ ಕಾನ್ಸ್ಟಿಟ್ಯೂಷನಲ್ ಮೂವ್ ಬೈ ಎ ಗವರ್ನಮೆಂಟ್? ಸಂವಿಧಾನ ಬಾಹಿರ ಕಾರ್ಯವನ್ನು ಒಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾಡಿದ್ರೆ ಅದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು? ಈ ರಾಜ್ಯಪಾಲರ ಮುಂದೆ ನೇಮಕಾತಿಯಾಗಿರಬೇಕಾದಂಥ ಒಂದು ಪಕ್ಷದ ವಕ್ತಾರನಾಗಿದ್ದವರು, ಮಂತ್ರಿ ಆಗಿದ್ದವ್ರು ಬಂದು ರಾಜ್ಯಪಾಲರಾಗಿರೋರು ಅವ್ರ ಮುಂದೆ ಮಾಡಿದ್ರೆ ಆಗತ್ತೇನ್ರಿ? ಕೋಣನ ಮುಂದೆ ಕಿನ್ರಿ ಬಾರಿಸ್ದಂಗೆ ರಾಜ್ಯಪಾಲರಿಗೆಲ್ಲ ಹೇಳ್ತಿರೋದು, ಜನರಲ್ ಸ್ಟೇಟ್ಮೆಂಟಲ್ಲಿ ಹೇಳ್ತಿರೋದು ನಾನು. ಆಗತ್ತೇನ್ರಿ? ಎಲ್ಲಿ ಮಾಡಬೇಕು? ಯು ಗೋ ಟು ಕೋರ್ಟ್ ಅಂಡ್ ಚಾಲೆಂಜ್ ಇಟ್ ಅಂತಾರೆ ಇಫ್ ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್. ರಾಜ್ಯಗಳನ್ನ ಸಂಪರ್ಕ ಗ್ಯಾರಂಟಿ ಯೋಜನೆಗೆ ಇತ್ತರೆ 1,16,000 ಕೋಟಿ ಆಗಿದೆ ಡ್ಯಾಶ್ ಡ್ಯಾಶ್. 89 ಕೌಟುಂಬಿಕ % ಸಂಬಂಧಗಳಲ್ಲಿ ಸುಧಾರಣೆ ಆಗ್ಬಿಟ್ಟಿದೆಯಂತೆ. ಓ ಎಸ್, ಫಸ್ಟ್ ಕ್ಲಾಸಾಗಿ ಆಗಿದೆಪ್ಪ. ಗ್ಯಾರಂಟಿ. ಗ್ಯಾರಂಟಿ ಅಲ್ಲ ಅದು. ಕೃಷಿ ಹೊಂಡ ಯೋಜನೆ ಡ್ಯಾಶ್ ಸ್ಟಾರ್ಟ್ ಮಾಡಿದ್ದೀವಿ, ಬೆಳೆ ಪರಿಹಾರ ಕೊಟ್ಟಿದ್ದೀವಿ. ಕೃಷ್ಣಾ ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಅಂತ ಕೇಂದ್ರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಡ್ಯಾಶ್ ಡ್ಯಾಶ್ ಅಂತ ತಮ್ಮ ಸರ್ಕಾರದ ಕೆಲವು ಜನ ಭಾಷಣದಲ್ಲಿ, ಓದದೇ ಇರುವ ಭಾಷಣದಲ್ಲಿ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.